ಒಂದು ಕಡೆ ಯುದ್ಧ ಮುಂದುವರಿಯುತ್ತೆ ಅನ್ನೋ ಮಾಹಿತಿ, ಮತ್ತೊಂದು ಕಡೆ ಬೆಂಗಳೂರಲ್ಲಿ ಮುಂದುವರಿತಾ ಇದೆ ಆಟೋ ಗ್ಯಾಸ್ ಸಮಸ್ಯೆಯನ್ನ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಇವತ್ತು ಬಂದಿರುವಂತಹ ಮಾಹಿತಿಯನ್ನ ನೋಡ್ತಾ ಇದ್ರೆ ಇನ್ನೂ ಪರಿಸ್ಥಿತಿ ಹಾಳಾಗಬಹುದು. ಬೆಳ್ಳಂಬೆಳಿಗ್ಗೆ ಗೋ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋ ಕ್ಯೂ ನಿಂತಿದೆ. ಗೋವರ್ಧನ್ ರಸ್ತೆಯಲ್ಲಿ ಗ್ಯಾಸ್ ಅಭಾವ ಉಂಟಾಗಿದೆ. ಬೆಳಗ್ಗೆ ಗ್ಯಾಸ್ ಸಿಗುತ್ತೆ ಅಂತ ಹೇಳಿ ಚಾಲಕರು ಬಂದಿದ್ದಾರೆ. ಗ್ಯಾಸ್ ಖಾಲಿ ಆಗಿದೆ. ಮಾಲೀಕರ ವಿರುದ್ಧ ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಗೋವರ್ಧನ್ ರಸ್ತೆಯಲ್ಲಿರುವಂತಹ ಬಂಕ್ನಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಇಲ್ಲಿ ಆಟೋ ಗ್ಯಾಸ್ ಸಿಗುತ್ತೆ ಅಂತ ಹೇಳಿ ಚಾಲಕರು ಬಂದು ಕ್ಯೂ ನಿಲ್ತಾ ಇದ್ದಾರೆ. ಆದರೆ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಕಳೆದ ಒಂದು ವಾರದಿಂದ ಆಗ್ತಾ ಇರುವಂತಹ ಒಂದು ಅಭಾವ ಇದು. ಹಾಗಾಗಿ ಎಲ್ಲಾ ಬಂಕ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಕೆಲವೊಂದು ಕಡೆ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಆಗ್ತಾ ಇದ್ದಾರೆ, ಕೆಲವೊಂದು ಕಡೆ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವೂ ಕೂಡ ಈಗ ಬೆಳಿಗ್ಗೆಯಿಂದಲೇ ಗ್ಯಾಸ್ ಸಿಗುತ್ತೆ ಅಂತ ಹೇಳಿ ಚಾಲಕರು ಆಟೋಗಳನ್ನ ತಗೊಂಡ್ಬಂದು ನಿಲ್ಲಿಸಿದ್ದಾರೆ. ನೋಡಿ ಎಷ್ಟು ಲೈನ್ ಆಗಿ ಕ್ಯೂ ನಿಂತಿದೆ ಆಟೋಗಳು. ಆದರೆ ಅವರಿಗೆ ಒಂದೇ ಒಂದು ಆಟೋಗೂ ಕೂಡ ಗ್ಯಾಸೇ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಮಾಲೀಕರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಗೋ ಗ್ಯಾಸ್ ಸ್ಟೇಷನ್ ಹತ್ರ ಇರುವಂತಹ ಒಂದು ಗ್ಯಾಸ್ ಬಂಕ್ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳಿದು. ಇವತ್ತು ಬೆಳಗ್ಗೆಯಿಂದಲೇ ಆಟೋ ಗ್ಯಾಸ್ ಸಿಗಬಹುದು ಅಂತ ಹೇಳಿ ಈ ರೀತಿಯಾಗಿ ಬಂದು ಕ್ಯೂ ನಿಲ್ತಾ ಇದ್ದಾರೆ. ಎಲ್ಲಾ ಕಡೆ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಿಕ್ಕಿದ್ರೆ ಅದರಲ್ಲೂ ಕೂಡ ದುಪ್ಪಟ್ಟು ದರವನ್ನು ಕೇಳ್ತಾ ಇದ್ದಾರೆ. ಆದರೆ ಈಗ ದುಪ್ಪಟ್ಟು ದರ ಕೊಡ್ತೀವಿ ಆದರೂ ನಿಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಲ್ಲಿ ಅದೆಷ್ಟೋ ಸಾವಿರಾರು ಆಟೋ ಚಾಲಕರು ಈಗ ಪರಿಸ್ಥಿತಿ ಹಾಳಾಗಿ ಈ ರೀತಿಯಾಗಿ ಒದ್ದಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಮುಗಿಯದ ಸಿಲಿಂಡರ್ ಅಭಾವ. ಮುಂಜಾನೆಯೇ ಗ್ಯಾಸ್ಗಾಗಿ ಆಟೋಗಳು ಕ್ಯೂ ನಿಲ್ತಾ ಇದೆ. ಇದೀಗ ಯಶವಂತಪುರದ ಮತ್ತಿಕೆರೆ ರಸ್ತೆಯ ಗ್ಯಾಸ್ ಬಂಕ್ ಬಳಿಯೂ ಕೂಡ ಕ್ಯೂ ನಿಲ್ತಿದ್ದಾರೆ. ಎಲ್ಪಿಜಿ ಗ್ಯಾಸ್ ತುಂಬಿಸಿಕೊಳ್ಳಲು ಬರ್ತಾ ಇರುವಂತಹ ಆಟೋಗಳು. ಯಶವಂತಪುರದ ಮತ್ತಿಕೆರೆ ರಸ್ತೆಯ ಗ್ಯಾಸ್ ಬಂಕ್ ಮುಂದೆಯೂ ಕೂಡ ಆಟೋ ಚಾಲಕರು ಈ ರೀತಿಯಾಗಿ ಕ್ಯೂ ನಿಲ್ತಾ ಇದ್ದಾರೆ. ಎಲ್ಪಿಜಿ ಗ್ಯಾಸ್ ಅನ್ನ ತುಂಬಿಸ್ಕೊಳ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಆದರೆ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾಗಿ ಆಟೋ ಚಾಲಕರು ಎಲ್ಲವೂ ಕೂಡ ಈಗ ಲೈನ್ ಆಗಿ ನೋಡೋದಾದ್ರೆ ಎಲ್ಲವೂ ಕೂಡ ಪರಿಸ್ಥಿತಿ ಹೀಗೆ ಹಾಳಾಗ್ತಾ ಇರುವಂಥದ್ದು. ಇಷ್ಟು ದಿನ ಮೊದಲನೇದಾಗಿ ಆರಂಭ ಆಗಿತ್ತು ಕಮರ್ಷಿಯಲ್ ಸಿಲಿಂಡರ್ ಇಂದ. ಕಮರ್ಷಿಯಲ್ ಸಿಲಿಂಡರ್ ಅಂತೂ ಇವಾಗ ಹೇಳೋ ಹಾಗೆ ಇಲ್ಲ. ಅದಾದ ನಂತರ ಎಲ್ ಪಿ ಜಿ ಕೂಡ ಸಿಗ್ತಾ ಇಲ್ಲ. ಅದಾದ ಮೇಲೆ ಈಗ ಆಟೋ ಚಾಲಕರಿಗೆ ಇದ್ದಿದ್ದೂ ಕೂಡ ಪರಿಸ್ಥಿತಿ ಹಾಳಾಗುತ್ತೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಆಟೋ ಡ್ರೈವ್ ಮಾಡಿಕೊಂಡು ಅದರಲ್ಲೇ ಡಿಪೆಂಡ್ ಆಗಿ ಅದರಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ವಿ. ಆದರೆ ಈಗ ಹೇಗೆ ನಾವು ಬದುಕು ನಡೆಸೋದು ಅಂತ ಹೇಳಿ ಕಣ್ಣೀರಾಗ್ತಾ ಇದ್ದಾರೆ ಬಹಳಷ್ಟು ಆಟೋ ಚಾಲಕರು. ಅಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಕಾರಣ ಏನು ಅಂತಂದ್ರೆ ಕೆಲವೊಂದು ಕಡೆ ಇಷ್ಟು ದಿನ ಸಿಗ್ತಾ ಇತ್ತು, ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇತ್ತು, ಆದರೆ ಈಗ ಸಿಗ್ತಾ ಇಲ್ಲ.